ನಮಸ್ಕಾರ. ನಾನಿದಿನ ರುಚಿಯಾದ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪನೂ ಎಣ್ಣೆ ಕೊಡೋದಿಲ್ಲ, ಕ್ರಿಸ್ಪಿಯಾಗಿ ಬಂದಿದೆ, ಬಹಳ ರುಚಿಯಾಗಿರುತ್ತೆ. ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ಸುಲಭವಾಗಿ ಮಾಡುವ ಈ ಬಜ್ಜಿಯ ರೆಸಿಪಿನ ನೋಡ್ತಾ ಹೋಗೋಣ ಬನ್ನಿ. ಚೆನ್ನಾಗಿ ಬಲಿತಿರುವ ಒಂದು ಸಾಂಬಾರು ಬಾಳೆಕಾಯಿ ಅಥವಾ ಕಲ್ಯಾಣ ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಕತ್ತಿ ಇಟ್ಕೊಂಡಿದ್ದೀನಿ. ಈಗ ಬುಡ ಮತ್ತು ತಲೆ ಭಾಗವನ್ನು ಸ್ವಲ್ಪ ಕಟ್ ಮಾಡೋಣ. ಹಾಗೆ ಸಿಪ್ಪೆನ ಸ್ವಲ್ಪ ದಪ್ಪವಾಗಿ ತೆಗೆಯೋಣ. ಈ ಬಾಳೆಕಾಯಿಲಿ ಸಿಪ್ಪೆ ಅಂಶ ಏನಾದರೂ ಉಳಿದ್ರೆ ಬಜ್ಜಿ ಮಾಡಿದಾಗ ಹೋಳುಗಳು ಬೇಯೋಲ್ಲ, ಹಾಗೆ ರುಚಿ ಸಹಿತ ಬರೋಲ್ಲ. ಈಗ ಸಿಪ್ಪೆನ ತೆಗೆದಾಯಿತು. ಈಗ ಬಾಳೆಕಾಯಿನ 2 ಭಾಗವಾಗಿ ಕಟ್ ಮಾಡೋಣ. ನಂತರ ಹೋಳುಗಳನ್ನು ಹೀಗೆ ಗಾಲಿ ಆಕಾರದಲ್ಲಿ ಸ್ವಲ್ಪ ತೆಳುವಾಗಿ ಕಟ್ ಮಾಡಬೇಕು. ದಪ್ಪ ಹೋಳುಗಳಾದರೆ ಹಿಟ್ಟು ಜಾಸ್ತಿ ಹಿಡ್ಕೊಳ್ಳುತ್ತೆ, ಹಾಗೆ ಒಳಗಡೆ ಬಾಳೆಕಾಯಿ ಬೇಯೋದೇ ಇಲ್ಲ, ರುಚಿನೂ ಆಗೋಲ್ಲ. ಈಗ ಹೋಳುಗಳನ್ನೆಲ್ಲ ಹೆಚ್ಚಾಯಿತು. ಹಿಟ್ಟಿಗೆ ರೆಡಿ ಮಾಡೋಣ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಳೆಕಾಯಿ ಅಳತೆಗೆ ಸರಿಯಾಗಿ 10 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತೀನಿ. ಹಾಗೆ 3/4 ಸ್ಪೂನು ಕಾರ್ನ್ಫ್ಲೋರು, 3/4 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೋಣ. ಸ್ವಲ್ಪ ಬಜ್ಜಿ ಖಾರ ಇದ್ದರೆ ಟೇಸ್ಟ್ ಜಾಸ್ತಿ, 3/4 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಹಾಗೆ ರುಚಿ ಪರಿಮಳ ಬಣ್ಣಕ್ಕೆ 1/4 ಸ್ಪೂನು ಅರಿಶಿನವನ್ನು ಹಾಕೋಣ. ಪರಿಮಳಕ್ಕೆ ಇಂಗು ಬೇಕೇ ಬೇಕು, ಯಾವುದೇ ಬಜ್ಜಿಗಾದರೂ. ಕಡಲೆಕಾಳು ಗಾತ್ರದಷ್ಟು ಹಾಕೋಣ. ಹಾಗೆ 1/4 ಸ್ಪೂನಷ್ಟು ಅಜವಾನ, 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೋಣ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. 1 ಸ್ಪೂನು ಹಸಿ ಎಣ್ಣೆ ಹಾಕೋಣ. ನಾನಿಲ್ಲಿ ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕಿದರೆ ಸರಿ. ಈಗ 1/4 ಲೋಟದಷ್ಟು ನೀರು ಹಾಕಿ ಹಿಟ್ಟನ್ನು ಗಂಟಿಲ್ಲದಂತೆ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಾಯಿತು. ಪುನಃ 4 ಸ್ಪೂನಷ್ಟು ನೀರು ಹಾಕಿ ಮತ್ತೆ ಕಲಿಸ್ತಾ ಹೋಗೋಣ. ನೀರು ಅಷ್ಟೇ ಒಂದೇ ಸರಿ ಸುರಿಬಾರ್ದು, ಯಾಕಂದರೆ ಹಿಟ್ಟಿನ ಹದ ಕರೆಕ್ಟಾಗಿರಬೇಕು. ಹಾಗಿದ್ದರೆ ಮಾತ್ರ ಬಜ್ಜಿ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನು ಒಂದು ಹದಕ್ಕೆ ಕಲಸಾಗಿದೆ. ಪುನಃ 2 ಸ್ಪೂನಷ್ಟು ನೀರು ಹಾಕೋಣ. ಮತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ. ಒಂದೇ ಸರಿ ಈ ಹಿಟ್ಟಿಗೆ ನೀರು ಹಾಕಬಾರ್ದು, ಯಾಕಂದರೆ ಹಿಟ್ಟಿನ ಹದ ಕರೆಕ್ಟಾಗಿದ್ದರೆ ಮಾತ್ರ ಬಜ್ಜಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಹಿಟ್ಟು ಕಲಸಾಯಿತು. ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟು ಬರಬೇಕು ನೋಡಿ. ಹೀಗೆ ಸಾಮಾನ್ಯವಾಗಿ ಬಜ್ಜಿಗೆ ಸೋಡಾ ಹಾಕ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗೆ ತುಂಬ ಎಣ್ಣೆ ಕುಡಿಯುತ್ತೆ. ನಾನಿಲ್ಲಿ 1/4 ಸ್ಪೂನಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ತೀನಿ. ಪುನಃ ಮಿಕ್ಸ್ ಮಾಡುತ್ತಾ ಹೋಗೋಣ. ಈಗ ಬಾಳೆಕಾಯಿ ಬಜ್ಜಿಗೆ ಹಿಟ್ಟು ರೆಡಿ ಆಯಿತು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಎಣ್ಣೆನ ಹಾಕೋಣ. ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು, ಹಾಗೆ ಇದು ಕರೆದಿಟ್ಟಿರೋ ಕೊಬ್ಬರಿ ಎಣ್ಣೆ. ನಾವು ಒಂದು ಸರಿ ಕೊಬ್ಬರಿ ಎಣ್ಣೆನ ಕರೆದ್ರೆ 4ರಿಂದ 5 ಸರಿ ಉಪಯೋಗಿಸೋದು. ಸ್ವಲ್ಪನೂ ಎಣ್ಣೆಯಲ್ಲಿ ವ್ಯತ್ಯಾಸ ಆಗೋಲ್ಲ, ಹಾಗೆ ರುಚಿನೂ ಒಂದೇ ಥರ ಇರುತ್ತೆ. ಈಗ ಹಿಟ್ಟಲ್ಲಿ ಬಾಳೆಕಾಯಿ ಹೋಳುಗಳನ್ನ ಅದ್ದಿ ಎಣ್ಣೆಗೆ ಹಾಕ್ತಾ ಬರೋಣ. ಹಾಗೆ ಬೆಂಕಿ ಉರಿ ಜೋರಾಗಿರಬೇಕು. ಎಣ್ಣೆಗೆ ಹಾಕಿದ ತಕ್ಷಣ ಈ ಹೋಳುಗಳು ಸ್ವಲ್ಪ ಉಬ್ಬಿ ಬರಬೇಕು. ಹಾಗೆ ಹಿಟ್ಟಿನ ಹದವು ಸಹಿತ ನೋಡಿ ಚೆನ್ನಾಗಿ ಕೋಟಿಂಗ್ ಬರ್ತಾಯಿದೆ. ಬಾಳೆಕಾಯಿ ಹೋಳುಗಳು ಸ್ವಲ್ಪನೂ ಕಾಣಬಾರ್ದು, ಹಿಟ್ಟು ಚೆನ್ನಾಗಿ ಮೆತ್ಕೊಬೇಕು. ಕೆಲವೊಂದು ಗ್ಯಾಸ್ ಅಂತೀವಿ ತರಕಾರಿ, ಬಾಳೆಕಾಯಿ, ದೀವಲ್ಸು, ಆಲೂಗೆಡ್ಡೆ, ಇವುಗಳ ಬಜ್ಜಿ ಮಾಡಬೇಕಾದ್ರೆ ಹಿಟ್ಟನ್ನು ಇದೇ ರೀತಿ ತಯಾರು ಮಾಡಬೇಕು. ಕೆಲವರಿಗೆ ಈ ಗ್ಯಾಸ್ ಐಟಮ್ ಇರೋ ತರಕಾರಿಗಳನ್ನು ತಿಂದಾಗ ಹೊಟ್ಟೆ ನೋವು ಬರುತ್ತೆ ಅಂತಾರೆ, ತುಂಬ ಗ್ಯಾಸ್ ಅಂತಾರೆ. ನಾವು ಈಗೇನು ಪದಾರ್ಥಗಳನ್ನು ನಾನು ಮಿಕ್ಸ್ ಮಾಡಿದ್ದೀನೋ ಇದು ಹಾಕಿದರೆ ಸ್ವಲ್ಪನೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋಲ್ಲ, ಇನ್ನಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ, ಅಷ್ಟು ರುಚಿ ಬರುತ್ತೆ. ಯಾವುದೇ ಎಣ್ಣೆ ತಿಂಡಿ ಮಾಡಬೇಕು ಅಂದರೂ ಅಷ್ಟೇ ತುಂಬ ಎಣ್ಣೆ ಇಟ್ಕೊಬಾರ್ದು, ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹಾಗೆ ಈಗ ಬಾಳೆಕಾಯಿ ಹೋಳುಗಳನ್ನ ಹಾಕಬೇಕು ಅಂದರೂ ಅಷ್ಟೇ ಬಾಣಲೆ ಸ್ವಲ್ಪ ಜಾಗ ಖಾಲಿ ಇರೋ ಹಾಗೆ ಹಾಕಬೇಕು. ತುಂಬ ಹಾಕಿದರೆ ಅದು ಬೇಯೋದೇ ಇಲ್ಲ. ಈಗ ನೋಡಿ ಸ್ವಲ್ಪ ಸಟ್ಕದಲ್ಲಿ ಆಚೀಚೆ ಮಾಡ್ತಾ ಬರೋಣ. ಹಾಗೆ ಬಾಳೆಕಾಯಿ ಹೋಳುಗಳು ಹಿಟ್ಟಿನ ಜೊತೆ ಸೇರಿಕೊಂಡು ಸ್ವಲ್ಪ ಉಬ್ಬಿ ಬರ್ತಾ ಇದೆ. ಈಗ ಒಂದು ಸೈಡು ಬಾಳೆಕಾಯಿ ಹೋಳುಗಳು ಬೆಂದಾಗಿದೆ. ಪುನಃ ಮತ್ತೊಂದು ಸೈಡು ಮೊಗಚಾಕೋಣ. ಹಾಗೆ ಉರಿ ಯಾವಾಗಲೂ ಸ್ಟಾರ್ಟಿಂಗ್ ಜೋರಾಗಿರಬೇಕು, ನಂತರ ಮೀಡಿಯಮಾಗಿ ಇಡಬೇಕು. ಈಗ 2 ಸೈಡು ಬೆಂದಿದೆ. ಸ್ವಲ್ಪ ಆಚೀಚೆ ಸಟ್ಕದಲ್ಲಿ ಮಾಡ್ತಾ ಹೋಗೋಣ.
ಈಗ ಬಜ್ಜಿ ಬೆಂದಾಯಿತು. ಹಾಗೆ ಎಣ್ಣೆನ ಬಸ್ದು ಸಟ್ಕದಲ್ಲಿ ತೆಗಿತಾ ಹೋಗೋಣ. ಇದೇ ಹದದಲ್ಲಿ ಮಾಡಿದರೆ ಸ್ವಲ್ಪವೂ ಎಣ್ಣೆ ಕುಡಿಯಲ್ಲ. ಹಿಟ್ಟೆಣ್ಣೆ ಹಾಗೇ ಇದೆ ನೋಡಿ. ರುಚಿ ರುಚಿಯಾದ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು. ಊಟ ಮಾಡಬೇಕಾದ್ರೆ ನಂಚ್ಕೊಳ್ಬೋದು. ಹಾಗೆ ಕಾಫಿ ಟೀ ಜೊತೆ ಸಹಿತ ಸಂಜೆ ಟೈಮು ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.